ಇನ್ನೊಂದು ಪ್ರಮುಖವಾದ ವಿಚಾರ ಸರ್. ಅನಿರುದ್ಧ್ ಸರ್‌ನ ನಾವು ಟಿ ವಿಯಲ್ಲಿ ಅಥವಾ ಧಾರಾವಾಹಿಗಳಲ್ಲಿ ಅಥವಾ ಇಂಟರ್ವ್ಯೂಸಲ್ಲಿ ನೋಡ್ತಾ ಇದ್ರೆ ಎಲ್ಲರ ಗಮನ ನಿಮ್ಮ ಬಳೆ ಮೇಲೆ ಹೋಗುತ್ತೆ ಸರ್. ಅಷ್ಟೊಂದು ಬಹಳಷ್ಟು ಅದ್ಭುತವಾಗಿದೆ ಸರ್. ಬಹಳಷ್ಟು ಮಾತುಕತೆನೂ ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಸರ್. ಆ ಒಂದು ಬಳೆ ಬಗ್ಗೆ ಹೇಳೋದು. ಇದು ಅಪ್ಪವ್ರದೇ ಇದು. ಹ್ಮ್. ಹೀಗಾಗಿ ಒಂದು ದೊಡ್ಡ ಜವಾಬ್ದಾರಿ ಕೂಡ ಇದೆ ನನ್ನ ಹೆಗಲ ಮೇಲೆ. ಅವರ ಅನುಭವ ಕೂಡ ನನ್ನ ಜೊತೆಯಲ್ಲೇ ಇದೆ. ಅವರು ನನ್ನ ಜೊತೆಯಲ್ಲಿದ್ದಾರೆ, ಅವ್ರು ನನ್ನಲ್ಲಿದ್ದಾರೆ. ಸರ್, ಇನ್ನು ಮುಂದಕ್ಕೆ ನಾವು ಯಾವ ರೂಪದಲ್ಲಿ ಅನಿರುದ್ಧ್ ಜತ್ಕರ್ ಅವ್ರನ್ನ ಎಕ್ಸ್ಪೆಕ್ಟ್ ಮಾಡಬಹುದು? ನಾವೆಲ್ಲ ನೋಡ್ಬಿಟ್ಟಿದೀವಿ ಸರ್, ಆಲ್ಮೋಸ್ಟ್ ಬಹುಮುಖ ಪ್ರತಿಭೆ ತಾವು. ಇನ್ನು ಏನಾಗಿ ನಾವು ಅನಿರುದ್ಧ್? ನಿಜ ನನಗೆ ಗೊತ್ತಿಲ್ಲಮ್ಮ. ಐ ರಿಯಲಿ ಡೋಂಟ್ ನೋ. ಇಲ್ಲಿ ನಾನು ಸುಮಾರು ಸಲ ಅದನ್ನು ಯೋಚನೆ ಮಾಡಿದ್ದೀನಿ. ನಾನು ಅಂದ್ಕೊಂಡಿದ್ದು ಒಂದೇ ಅಮ್ಮ. ನಾನು ಆಗಲೇ ಹೇಳಿದೆ, ಐ ಎಂಜಾಯ್ ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್. ನಾವು ಬದುಕಿದ್ದೀವಿ ಅಂತಂದ್ರೆ ಏನೋ ದೊಡ್ಡ ಸಂತೋಷ ಅಲ್ಲಮ್ಮ. ಇನ್ನೇನು ಸಂತೋಷ ಹೇಳಿ? ನಾವು ಕರೆಕ್ಟಾಗಿ ನಾವು ಉಸಿರಾಡ್ತಾ ಇದ್ದೀವಿ, ಮಾತಾಡ್ತಾ ಇದ್ದೀವಿ, ಬುದ್ಧಿಶಕ್ತಿ ಕೆಲಸ ಮಾಡ್ತಾ ಇದೆ. ಹಾಗಾಗಿ ಐ ಎಂಜಾಯ್ ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್. ಆ್ಯಂಡ್ ಮೇಲೆ ನನಗೆ ಸಿಕ್ಕಿರ್ತಕ್ಕಂಥ ಕೆಲಸ ಅಥವಾ ನಾನು ಒಪ್ಕೊಂಡಿರ್ತಕ್ಕಂಥ ಕೆಲಸ ಅದು ಸಂಪೂರ್ಣ ಶ್ರದ್ಧೆಯಿಂದ ನಾನು ಮಾಡ್ತೀನಿ, ಪ್ರೀತಿಯಿಂದ ಮಾಡ್ತೀನಿ, ಖುಷಿ ಪಟ್ಕೊಂಡು ಮಾಡ್ತೀನಿ. ಅದರಿಂದ ನನಗೇನೋ ಬೇರೆ ಸಿಗುತ್ತೆ. ನನಗೆ ಎಷ್ಟೋ ಸಲ ಸಿಕ್ಕಿದೆ. ಅದೇನು ಸಿಗುತ್ತೆ ನನಗೆ ಗೊತ್ತಿಲ್ಲ. ನಾನು ಏನು ಮಾಡ್ತೀನಿ ಅನ್ನೋದು ನನಗೆ ಗೊತ್ತಿಲ್ಲ. ನೀವು ಜೊತೆಲಿ ಕೇಳ್ತಾ ಇದ್ರಿ, ಅದ್ರ ಹಿಂದಿನ ದಿನ ನೀವು ಏನು ಸೀರಿಯಲ್ ಮಾಡ್ತೀರ ಅಂತಂದರೆ ನಾನು ಅದೇ ಸೀರಿಯಲ್ ನಾನು ಮಾಡಲ್ಲ ಅಂತ ಹೇಳಿದ್ನಲ್ಲ, ಆದರೂ ಮಾಡಿದೆ ನಾನು ಅದನ್ನು. ಅದೆಲ್ಲೋ ಕರ್ಕೊಂಡು ಹೋಯ್ತು ನಾನು. ಬರವಣಿಗೆ ನನಗೆ ಗೊತ್ತಿರಲಿಲ್ಲ, ದೇವರ ಅನುಗ್ರಹ ಮಾಡ್ದ ಅದನ್ನು. ಹಾಗೆ ನನಗೆ ಗೊತ್ತಿಲ್ಲ. ಸಾಕ್ಷ್ಯಚಿತ್ರ I won national award. Yes, sir. I had never imagined that I'll be honored with such a prestigious honor, award. ಸೊ ಮಾಡೋ ಕೆಲಸನ ಶ್ರದ್ಧೆಯಿಂದ ಮಾಡಿದ್ರೆ ದೇವ್ರು ನೋಡ್ತಾ ಇರ್ತಾನೆ. ನಮ್ಮ ಯೋಗ್ಯತೆಯನ್ನು ನಾವು ದೇವ್ರಿಗೆ ತೋರಿಸ್ಬೇಕು. ಆ ಸಂದರ್ಭ ಹೇಗಿತ್ತು ಸರ್? ನೀವು ರಾಷ್ಟ್ರಪತಿಗಳ ಹತ್ರ ರಾಷ್ಟ್ರ ಪ್ರಶಸ್ತಿಯನ್ನ ತೆಗೆದುಕೊಳ್ಳೋ ಸಂದರ್ಭದ ಒಂದು ಆ ಮೂಮೆಂಟ್. ಇಮ್ಮೆನ್ಸ್ ಹ್ಯಾಪಿನೆಸ್, ಬ್ಲಿಸ್, ಸಂತೋಷದ ಒಂದು ಪರಮಾವಧಿ. ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಆಮೇಲೆ ಇನ್ನೂ ಸಂತೋಷ ಏನು ಅಂತಂದರೆ, ನಮ್ಮ ಕೀರ್ತಿಯವರು ನನ್ನ ಇಬ್ಬರು ಮಕ್ಕಳ ಮುಂದೆ ನಾನು ಅದನ್ನು ತಗೊಂಡೆ. ಅದಕ್ಕಿಂತ ಸಂತೋಷ ಇನ್ನೇನಿದೆ? ಅವ್ರು ಕೂಗಾಡ್ತಾ ಇದ್ರು, ನಮ್ಮ ಕೀರ್ತಿಯವರು ಮಕ್ಕಳು. ಎಕ್ಸ್ಟ್ರೀಮ್ಲಿ ಪ್ರೌಡ್ ಮೂಮೆಂಟ್ ಫಾರ್ ಮಿ. ತುಂಬ ಸಂತೋಷ ನನಗೆ. ಸರ್, ಕೊನೆಯದಾಗಿ ಅನಿರುದ್ಧ್ ಸರ್ ಸ್ಮೈಲು, ಅನಿರುದ್ಧ್ ಸರ್ನ ನೋಡಿದ್ರೆ, ಎವರ್ ಗ್ರೀನ್ ಹ್ಯಾಂಡ್ಸಮ್ ಸರ್ನ ನೋಡಿದ್ರೆ, ಸೊ ಇಷ್ಟು ದೊಡ್ಡ ಮಕ್ಕಳಿದ್ದಾರೆ, ಅನಿರುದ್ಧ್ ಸರ್ ಎತ್ತರಕ್ಕೆ ಬೆಳೆದಂಥ ಮಕ್ಕಳಿದ್ದಾರೆ, ಇನ್ನೇನು ಮುಂದಕ್ಕೆ ಫ್ಯೂಚರ್ ಹೀರೋ ಆಗೋಂಥ ಮಗ ಇದ್ದಾನೆ ಅನ್ಸೋದಿಲ್ಲ ಸರ್? ನಿಮ್ಮ ಒಂದು ಬ್ಯೂಟಿ ಅಂತ ಕರಿಬೋದು ಅಥವಾ ಹ್ಯಾಂಡ್ಸಮ್ ಅಂತ ಕರಿಬೋದು, ಈ ಒಂದು ಸೀಕ್ರೆಟ್ ಏನು ಸರ್ ನಮ್ಮ ವೀಕ್ಷಕರಿಗೆ ತಿಳಿಸೋದಾದ್ರೆ? ಇದಕ್ಕೆ ಡೈ ಮಾಡ್ಕೊಳ್ತೀನಮ್ಮ. ಇವತ್ತು ಅದು ಮಾಡಿಲ್ಲ ನಾನು. ಅಲ್ಲಲ್ಲಿ ಬಿಳಿ ಕೂದಲು ಕಾಣಿಸ್ತಾ ಇದೆ. ಇಲ್ಲ ಸರ್, ಕಳೆ ಸರ್, ಅಷ್ಟೇನಾ ಸರ್? ಡೈ ಮಾಡ್ಕೊಳ್ತೀನಿ ಅಷ್ಟೇನೆ, ಇನ್ನೇನು. ಇಲ್ಲಾಂದ್ರೆ ಆಲ್ಮೋಸ್ಟ್ ಎಲ್ಲ ಬಿಳಿನೇ ದಾಡಿ ಇರಬೇಕೇನೋ, ಗೊತ್ತಿಲ್ಲ ನನಗೆ. ಬಿಡೋದಕ್ಕೆ ಅವಕಾಶ ಸಿಕ್ಕಿಲ್ಲ ನನಗೆ. ಇಲ್ಲಾಂದ್ರೆ ಮೋಸ್ಟ್ಲಿ ಜೊತೆಲಿ ನೋಡಿದಿರಲ್ಲ ಸಾಲ್ಟ್ ಅಂಡ್ ಪೇಪರ್, ಅವಾಗಲೇ. ಬಟ್ ನಿಮ್ ಸ್ಕಿನ್ನು, ನೀವು ಇನ್ನು ಎಲ್ಲಿ ಜಸ್ಟ್ 30s ತರ ಇದೀರಿ ಸರ್ ನೀವು. ಐ ಆಮ್ ಅ ಟೀ ಟೋಟ್ಲರ್. ಅಂದ್ರೆ ನಾನು ಕುಡಿಯಲ್ಲ, ಸೇದಲ್ಲ, ಸಿಗರೇಟ್ ಸೇದಲ್ಲ. ಇದರ ಜೊತೆಗೆ ಆಸ್ ಐ ಟೋಲ್ಡ್ ಯು, ಐ ಎಂಜಾಯ್ ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್. ಆ ಥರ ಇದ್ದಾಗ ನಿಮಗೆ ಸ್ಟ್ರೆಸ್ ಇರಲ್ಲ. ಸ್ಟ್ರೆಸ್ ಅಂತಂದರೆ ಈಗ ಸಾಮಾನ್ಯ ಒತ್ತಡಗಳು ಬಿಟ್ಟು ಹಾಕಿ, ಅವು ಇದ್ದೇ ಇರ್ತವೆ. ಆದರೆ ಅತಿಯಾಗಿ ಒತ್ತಡಗಳನ್ನ ತಗೊಂಡು ನಿಮ್ಮ ಆರೋಗ್ಯನ ಹಾಳು ಮಾಡಿಕೊಂಡು, ಅದನ್ನು ನಾನು ಆದಷ್ಟು ಅದನ್ನು ಅವಾಯ್ಡ್ ಮಾಡ್ತೀನಿ ನಾನು. ಜೊತೆಗೆ ನಾವು ಏನೇ ಕೆಲಸ ಮಾಡಿದ್ರು ಅದು ಸಂತೋಷದಿಂದ ಮಾಡಬೇಕು. ಒಂದು ನಾವು ಈಗ ಐ ಥ್ಯಾಂಕ್ ದಿ ಆಲ್ ಮೈಟಿ. ಈಗ ನೀವು ಈಗ ಸಮಾಜ ಸೇವೆ ಅಂತ ಹೇಳ್ತಿರಲ್ಲ, ಐ ಆಮ್ ಜಸ್ಟ್ ಥ್ಯಾಂಕಿಂಗ್ ದ ಮದರ್ ನೇಚರ್. ಐ ಜಸ್ಟ್ appreciate her for whatever she has showered me with. ಅದೆಲ್ಲ ನನಗೆ ಸಂತೋಷ ಕೊಡುತ್ತೆ.
ಆ ಪ್ರಕೃತಿ ಮಾತೆ ಅದು ಒಂದು ಆಶೀರ್ವಾದ. ಅದು ನನ್ನ ಜೀನ್ಸ್ ಕೂಡ ದೇವರ ಅನುಗ್ರಹ. ಅದು ಜೊತೆಗೆ ಜನಗಳ ಆಶೀರ್ವಾದ. ದೇವರ ಅನುಗ್ರಹ ಅಂತಂದ್ರೆ ದೇವರ ಪ್ರತಿರೂಪ ಆಗಿರ್ತಕ್ಕಂಥ ತಾವೆಲ್ಲರೂ ಆಶೀರ್ವಾದ ಮಾಡ್ತೀರಿ, ಹಾರೈಸ್ತೀರಿ. ಇದು ಕೂಡ ನನಗೆ ತುಂಬ ಅದು ಹೆಲ್ಪ್ ಆಗತ್ತೇನೋ. ಜೊತೆಗೆ ಸ್ವಲ್ಪ ಸ್ಪಿರಿಚುವಲ್ ಕೂಡ ಇದ್ದೀನಿ ನಾನು. ಶ್ಲೋಕಗಳನ್ನು ಹೇಳ್ತೀನಿ. ನೀವು ಬಹಳಷ್ಟು ಭಕ್ತಿಯಿಂದ ಪೂಜೆ ಮಾಡುವಂಥ ದೇವರು ಸರ್. ನಿಮ್ಮಲ್ಲಿರ್ತಕ್ಕಂಥ ದೇವರು, ನನ್ನಲ್ಲಿರ್ತಕ್ಕಂಥ ದೇವರು, ಪ್ರತಿಯೊಬ್ಬರಲ್ಲೂ ದೇವರಿದ್ದಾನೆ. ದಿಸ್ ಈಸ್, ಈಗ ನಾನು ಹೇಳ್ತಿದ್ದಾನ ರಸ್ತೆದು ಮಾಡ್ತೀನಿ, ನಾನು ಒಬ್ಬನಿಗೋಸ್ಕರನ, ನಾನು ಒಬ್ಬನೇ ಓಡಾಡ್ತೀನ ರಸ್ತೆ? ಎಲ್ಲರಿಗೋಸ್ಕರ. ಬಿಕಾಸ್ ಐ ಫೈಂಡ್ ಗಾಡ್ ಇನ್ ಎವ್ರಿಬಡಿ. ಸೊ ಅದನ್ನ ನೋಡಿದಾಗ ನಾನು ಹೇಳ ದೇವರ ಪ್ರತಿರೂಪ ನೀವುಗಳು ಅಂತ ಹೇಳ್ತೀನಲ್ಲ ನಾನು. ಆದ್ರೂ ಮನೆಯಲ್ಲೂ ಒಂದಿಷ್ಟು ವಿಗ್ರಹಗಳನ್ನು ಇಟ್ಟಿದ್ದೀವಿ, ಒಂದಿಷ್ಟು ಪಟಗಳನ್ನ ಇಟ್ಟಿದ್ದೀವಿ, ಮಾಡ್ತೀವಿ. ಬಟ್ ಅದು ಎಲ್ಲ ಕಾಲ್ಪನಿಕ, ನಮಗ್ ಗೊತ್ತಿಲ್ಲ. ಯಾರಾದ್ರೂ ನೋಡಿದಾರ? ಗೊತ್ತಿಲ್ಲ ನಮಗೆ. ದೇವರನ್ನ ನೋಡೋದು ಅಷ್ಟೇ. ನಾವು ದೇವರು ಅಂತಂದ್ರೆ ಅದಕ್ಕೆ ನಮಗಿಂತ ಶಕ್ತಿಶಾಲಿ ಅಂತ 4 ಕೈ ಕೊಟ್ಟಿದ್ದೀವಿ, 4 ಮುಖಗಳನ್ನು ಕೊಟ್ಟಿದ್ದೀವಿ. ನಮಗ್ ಗೊತ್ತಿಲ್ಲ. ಒಂದು ಶಕ್ತಿ ಇದೆ ಸರಿ, ರೂಪ ಯಾರಿಗ್ ಗೊತ್ತು? ಮತ್ತು ರೂಪ ನಾನು ಎಲ್ಲಿ ನೋಡ್ಲಿ? ಒಂದು ವಿಗ್ರಹದಲ್ಲಿ ನೋಡ್ಬೋದು, ಇನ್ನೊಂದು ಎಲ್ಲಿ ನೋಡ್ಲಿ? ನನಗೇನು ಕಾಣಿಸುತ್ತೆ? ನೀವುಗಳು ಕಾಣಿಸ್ತೀರ. ಪ್ರಕೃತಿ ಇದು ಕಾಣಿಸುತ್ತೆ ನನಗೆ.